ವೀಕ್ಷಕರೇ, ಕಳೆದ 3-4 ದಿನಗಳಿಂದ ಕೇರಳದ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ದಿನಪತ್ರಿಕೆಗಳಲ್ಲಿ ಈಕೆಯದೇ ಸುದ್ದಿ. ವೀಕ್ಷಕರೇ, ಮೂಲತಃ ಕೇರಳದವರಾದ ವಿಸ್ಮಯ ವಿ ನಾಯರ್ ನೋಡಲು ಸ್ಫುರದ್ರೂಪಿಯಾಗಿದ್ದಂತಹ ಯುವತಿ. ಅಲ್ಲಿನ ಕೊಲ್ಲಾಂ ಜಿಲ್ಲೆಯ ಸಸ್ತಾಂ ಕುಟ್ಟ ಎಂಬ ಪ್ರಾಂತ್ಯಕ್ಕೆ ಸೇರಿದ ವಿಸ್ಮಯ ಆಯುರ್ವೇದಿಕ್ ಮೆಡಿಸಿನ್ ನಲ್ಲಿ ತನ್ನ ಬ್ಯಾಚುಲರ್ ಡಿಗ್ರಿಯನ್ನ ಪೂರೈಸಿದ್ಲು. ಚತುರೆ ಹಾಗೂ ಸೌಂದರ್ಯವತಿ ಆಗಿದ್ದ ಆಕೆಗೆ ಅಲ್ಲಿಯೇ ಆರ್ಟಿಒನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಎಸ್ ಕಿರಣ್ ಕುಮಾರ್ ಎಂಬಾತನ ಜೊತೆ 2020 ಮಾರ್ಚ್ ನಲ್ಲಿ ಮದುವೆಯಾಗುತ್ತೆ. ವಿಸ್ಮಯಳ ಪೋಷಕರಾದ ತ್ರಿವಿಕ್ರಮನ್ ನಾಯರ್ ಹಾಗೂ ಸಾಜಿತಾ ವಿ ನಾಯರ್ ದಂಪತಿಗಳು ಮಗಳ ಮದುವೆಯನ್ನು ಅತ್ಯಂತ ಅದ್ದೂರಿಯಾಗಿಯೇ ನಡೆಸಿಕೊಟ್ರು. ಕೈತುಂಬ ವರದಕ್ಷಿಣೆ, ಒಡವೆ ಇತ್ಯಾದಿ ವರೋಪಚಾರಗಳನ್ನ ನೀಡಿ ವೈಭವವಾಗಿಯೇ ಮದುವೆಯನ್ನು ನೆರವೇರಿಸಿಕೊಟ್ಟಿದ್ದ ಅವರಿಗೆ ಮಗಳ ಸಂತೋಷದ ಮುಂದೆ ಅದೆಲ್ಲ ನಗಣ್ಯವಾಗಿತ್ತು. ಸಾಲದಕ್ಕೆ ಸರ್ಕಾರಿ ಉದ್ಯೋಗದಲ್ಲಿರುವಾತ ಅಳಿಯನಾಗಿ ಸಿಕ್ಕಿದ್ದವರಿಗೆ ಇನ್ನಷ್ಟು ಆನಂದವನ್ನ ನೀಡಿತು. ಈತನ ನೆರಳಲ್ಲಿ ಮಗಳು ನಿಶ್ಚಿಂತಳಾಗಿರ್ತಾಳೆ ಎಂಬ ಭಾವನೆ ಹಾಗೂ ನಂಬಿಕೆ ಅವರದಾಗಿತ್ತು. ತಮ್ಮ ಮಗಳ ಜೀವನ ಸೆಟಲ್ ಆಗುತ್ತದೆಂಬ ನಂಬಿಕೆಯಿಂದ ಆಕೆಗೆ ಸರಿಸುಮಾರು 1 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಮೀನನ್ನು ಕೂಡ ಅಳಿಯನಿಗೆ ನೀಡಿ ಮದುವೆಯನ್ನ ಮಾಡಿಕೊಟ್ಟಿದ್ರು. ಮದುವೆಗೂ ಮುಂಚೆ ತನಗೆ ಟೊಯೋಟಾ ಕಾರ್ ಬೇಕು ಅಂತ ಕಿರಣ್ ಕುಮಾರ್ ಅಹವಾಲನ ಇಟ್ಟಿದ್ದ. ಸರಿ, ಅಳಿಯ ಆಸೆ ಪಟ್ನಲ್ಲ, ಆತನ ಆಸೆಯನ್ನ ಈಡೇರಿಸೋದಕ್ಕಿಂತ ಹೆಚ್ಚಿಗೆ ಇನ್ನೇನು ಖುಷಿ ಇದೆ ಅಂತ ಅದನ್ನು ಕೂಡ ಆತನಿಗೆ ಮದುವೆಯ ಕಾಣಿಕೆಯಾಗಿ ಕೊಟ್ಟಿದ್ರು. ಎಲ್ಲವೂ ಕೂಡ ಸುಗಮವಾಗಿ ಸಾಗಿತ್ತು. ಇತ್ತ ಅಳಿಯ ಮಗಳು ಇಬ್ರು ಕೂಡ ಪರಸ್ಪರ ಒಳ್ಳೆಯ ಜೋಡಿ. ನೋಡೋದಿಕ್ಕೆ ಇಬ್ರು ಕೂಡ ಸಿನಿಮಾ ತಾರೆಗಳಂತಿದ್ರು. ಪರಸ್ಪರ ಒಬ್ರನ್ನೊಬ್ರು ವಿಪರೀತ ಹಚ್ಕೊಂಡಿದ್ದಾರೆ ಅಂತ ಜನರೆಲ್ಲ ಭಾವಿಸಿ ಹೊಗಳಿಕೆಯ ಮಾತುಗಳನ್ನೇ ಆಡಿದ್ರು. ಅದರಂತೆಯೇ ಮದುವೆಯಾದ 3 ತಿಂಗಳು ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಕಿರಣ್ ಕುಮಾರ್ ವಿಸ್ಮಯಳನ್ನ ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ದ. ಆದ್ರೆ 3 ತಿಂಗಳ ಬಳಿಕ ಒಮ್ಮೆ ದಿಢೀರನೆ ಆಕೆಯ ತಂದೆ ಕೊಟ್ಟಿದ್ದಂತಹ ಟೊಯೋಟಾ ಕಾರು ಸರಿಯಾದ ಮೈಲೇಜ್ ಅನ್ನ ನೀಡ್ತಾ ಇಲ್ಲ ಅಂತ ಕಿರಣ್ ಅಸಮಾಧಾನ ಪಟ್ಟ. ಗಂಡನ ಬೇಸರವನ್ನ ನೋಡ್ಲಾರದೆ ವಿಸ್ಮಯ ತನ್ನ ಅಣ್ಣನಿಗೆ ಕರೆ ಮಾಡಿ ಹಳೆಯ ಕಾರು ಮೈಲೇಜ್ ಅನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಕೂಡಲೇ ಮೈಲೇಜ್ ಅನ್ನ ಕೊಡುವಂತಹ ಹೊಸ ಕಾರನ್ನ ಅವರಿಗೆ ಕೊಡಿಸುವಂತಹ ಏರ್ಪಾಡನ್ನ ಮಾಡಿ ಅಂತ ಕೇಳ್ಕೊಳ್ತಾಳೆ. ಸರಿ, ತಂಗಿನೇ ಬಾಯ್ಬಿಟ್ಟು ಕೇಳಿದ್ಮೇಲೆ ಇನ್ನೇನಿದೆ, ಆಕೆಯ ಹಾಗೂ ಭಾವನ ಆಸೆಯನ್ನ ಪೂರೈಸುವುದು ತನ್ನ ಏಕಮೇವ ಕರ್ತವ್ಯ ಅಂತ ಭಾವಿಸಿದ ಆಕೆಯ ಅಣ್ಣ ವಿಜಿತ್ ನಾಯರ್ ತಕ್ಷಣವೇ ಭಾವನಿಗೆ ಒಪ್ಪುವ ಕಾರೊಂದನ್ನ ಖರೀದಿ ಮಾಡಿ ಅವ್ರ ಮನೆ ಮುಂದೆ ತಂದು ನಿಲ್ಲಿಸ್ತಾನೆ ಕೂಡ. ತನ್ನ ಆಸೆಗೆ ಸ್ಪಂದಿಸಿ ಶಿರಸ ವಹಿಸಿ ನಡೆಸಿಕೊಟ್ಟ ಅಣ್ಣನ ಕಾಳಜಿಗೆ ಮನಸೋತ ವಿಸ್ಮಯ ವಾತ್ಸಲ್ಯದಿಂದ ಅಣ್ಣ ವಿಜಿತ್ ನನ್ನ ತನ್ನ ಮನೆಗೆ ಆಹ್ವಾನಿಸ್ತಾಳೆ. ಅಣ್ಣನನ್ನ ಕರೆದು ಪ್ರೀತಿಯಿಂದ ಮಾತಾಡಿಸಿ ರುಚಿಕರವಾದ ಊಟವನ್ನು ಬಡಿಸಿ ಸಂತೃಪ್ತಿಪಡಿಸಿ ಕಳುಹಿಸಿ ಕೊಡುವುದು ವಿಸ್ಮಯಳ ಇಚ್ಛೆಯಾಗಿತ್ತು. ಓರ್ವ ತಂಗಿಗೆ ಇದಕ್ಕಿಂತ ಹೆಚ್ಚಿಗೆನ್ನೇನು ತಾನೇ ಆಸೆ ಇರೋದಕ್ಕೆ ಸಾಧ್ಯ? ಅದರಲ್ಲೂ ಕೂಡ ಯಾವುದೇ ಮದುವೆಯಾದ ಹೆಣ್ಣಿಗೆ ಮದುವೆಯ ಬಳಿಕ ತನ್ನ ತವರಿನ ಮೇಲಿನ ವಾಂಛೆ ಇಮ್ಮಡಿಯಾಗೋದು ಅತ್ಯಂತ ಸಹಜವಾದ ಸಂಗತಿ ಅಲ್ವಾ? ಸಣ್ಣ ವಯಸ್ಸಲ್ಲೇ ಮದುವೆಯಾದ ವಿಸ್ಮಯಳಿಗೆ ತನ್ನ ತವರಿನ ಮೇಲೆ ವಿಪರೀತ ಸೆಂಟಿಮೆಂಟ್ ಇತ್ತು. ಆದ ಕಾರಣ ಆಕೆ ಅಣ್ಣನನ್ನ ಪ್ರೀತಿಯಿಂದ ಮನೆಗೆ ಕರೆದಿದ್ಲು. ಆದ್ರೆ ಅಲ್ಲಿ ನಡೆದದ್ದೇ ಬೇರೆ. ವಿಜಿತ್ ಆಕೆಯ ಮನೆಗೆ ಬಂದಾಗ ವಿಸ್ಮಯ ಊಹೆ ಕೂಡ ಮಾಡದ ಘಟನೆಯೊಂದು ಜರುಗಿತ್ತು. ಅಣ್ಣನಿಗೆ ಊಟಕ್ಕಿಡುವ ಮುನ್ನವೇ ಆಕೆಯ ಮನೆಯವರು ಆತನಿಗೆ ಅವಮಾನ ಮಾಡಿ ಆತ ಕಣ್ಣೀರು ಹಾಕೊಂಡು ಆ ಮನೆಯಿಂದ ಹೊರಹೋಗುವಂತೆ ನಡೆದುಕೊಳ್ತಾರೆ. ನಾನೇ ನಮ್ಮ ಅಣ್ಣನ ಕರೆಸಿ ಇಂತಹ ಒಂದು ಪ್ರಮಾದಕ್ಕೆ ಕಾರಣ ಆದ್ನಲ್ಲ ಅಂತ. ಅದಲ್ಲದೆ ಇಷ್ಟೆಲ್ಲ ಮಾಡಿದ ಆತನಿಗೆ ಕನಿಷ್ಠ ಊಟವನ್ನು ಕೂಡ ನೆಮ್ಮದಿಯಾಗಿ ಬಡಿಸೋದಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ವಿಸ್ಮಯ ತೀವ್ರವಾಗಿ ಮನನೊಂದ್ಲು. ಆಕೆ ಅವತ್ತು ದಿನವಿಡೀ ಅಳುತ್ತಲೇ ಕಾಲವನ್ನು ತಳ್ಳಿದ್ಲು. ಇತ್ತ ವಿಜಿತ್ ಕೂಡ ಆಕೆಯ ಮನೆಯವರ ನಡವಳಿಕೆಯಿಂದ ಅಸಮಾಧಾನಿತನಾಗಿ ಅಲ್ಲಿ ನಡೆದ ವಿಷಯವನ್ನ ತಂದೆ ತಾಯಂದ್ರಿಗೆ ತಿಳಿಸ್ತಾ. ಅದನ್ನ ಕೇಳಿದ ಪೋಷಕರು ಹೇಗೋ ಮಗಳೊಬ್ಳು ಅಲ್ಲಿ ಸುಖವಾಗಿದ್ರೆ ಅಷ್ಟೇ ಸಾಕೆಂದು ಭಾವಿಸಿ ವಿಜಿತ್ಗೆ ಸಂತೈಸಿ ಸುಮ್ಮನಾಗ್ತಾರೆ. ಈ ಘಟನೆಯ ಬಳಿಕ ವಿಸ್ಮಯಳ ಬದುಕಿನ ದುರಂತ ಅಧ್ಯಾಯಗಳು ಒಂದೊಂದಾಗಿ ತೆರೆಯೋದಕ್ಕೆ ಆರಂಭಿಸಿದ್ವು. ಕಿರಣ್ನ ನಡವಳಿಕೆಯಲ್ಲಿ ದಟ್ಟವಾದ ಬದಲಾವಣೆ ಆಕೆಗೆ ಗೋಚರಿಸುತ್ತೆ. ಆತ ಮೊದಲಿನ ರೀತಿ ಇರಲಿಲ್ಲ. ಅಷ್ಟು ಪ್ರೀತಿ ಮಾಡ್ತಿದ್ದ ಕಿರಣ್ ಈಗೀಗ ಸಣ್ಣ ಪುಟ್ಟ ವಿಚಾರಕ್ಕೂ ರೇಗೋದಕ್ಕೆ ಶುರು ಮಾಡಿದ. ಸಾಲದ್ದಕ್ಕೆ ವಿಸ್ಮಯಳ ಅತ್ತೆ ಪ್ರತಿ ಆಕೆಯ ಮನೆ ಕೆಲಸದಲ್ಲೂ ಕೂಡ ತಪ್ಪುಗಳನ್ನ ಹುಡುಕ್ತಾ ಕುಂಕು ಮಾತನಾಡೋದಕ್ಕೆ ಶುರು ಮಾಡಿದ್ರು. ವಿಸ್ಮಯ ಏನೇ ಕೆಲಸ ಮಾಡಿದ್ರು ಕೂಡ ಆಕೆಯ ವಿರುದ್ಧ ಚಾಡಿ ಹೇಳೋದಕ್ಕೆ ಆಕೆಯ ಅತ್ತೆ ಪ್ರಾರಂಭಿಸ್ತಾರೆ. ತಾಯಿಯ ದೂರನ್ನ ಕೇಳಿದ ಕಿರಣ್ ಅದು ಸರಿನಾ ತಪ್ಪಂತ ಕನಿಷ್ಠ ಯೋಚನೆಯನ್ನು ಕೂಡ ಮಾಡದೆ ವಿಸ್ಮಯಳ ಮೇಲೆ ಹರಿಹಾಯ್ತಿದ್ದ. ಕಿರಣ್ಣಲ್ಲಿದ್ದಂತಹ ಸೈಕೋ ಮನಸ್ಥಿತಿ ವಿಸ್ಮಯಗೆ ತಿಳಿಯೋದಕ್ಕೆ ಹೆಚ್ಚು ಕಾಲ ಏನ್ ಬೇಕಾಗ್ಲಿಲ್ಲ. ತಾನು ಯಾವ ತಪ್ಪನ್ನು ಕೂಡ ಮಾಡಿಲ್ಲ. ಅತ್ತೆಯ ದೂರು ಅಸಂಬದ್ಧ ಅಂತ ಆಕೆ ಎಷ್ಟು ಹೇಳಿದ್ರು ಕೂಡ ಕಿರಣ್ ಕೇಳ್ತಾ ಇರ್ಲಿಲ್ಲ. ಅದಲ್ಲದೆ ತನ್ನ ತಾಯಿಯ ವಿರುದ್ಧ ಏನಾದ್ರೂ ಹೇಳಿದ್ರೆ ನಿನ್ನನ್ನ ಕೊಂದೇ ಬಿಡ್ತೀನಿ ಅಂತ ಕಿರಣ್ ವಿಸ್ಮಯಳಿಗೆ ಬೆದರಿಕೆ ಹಾಕ್ತಿದ್ದ. ವಿಸ್ಮಯಳಿಗೆ ಆತನೊಬ್ಬ ಸೈಕೋ ಎಂಬುದು ಸ್ಪಷ್ಟವಾಗಿತ್ತು. ಸಾಲದಕ್ಕೆ ಮಗ ತನ್ನನ್ನ ಹಿಂಸಿಸುವಾಗ ನಿಂದಿಸುವಾಗ ಅತ್ತೆ ಅದನ್ನ ನೋಡಿ ನಗ್ತಾ ಇದ್ದದ್ದು, ಅದನ್ನ ತಾನು ಎಂಜಾಯ್ ಮಾಡ್ತಾ ಇದ್ದದ್ದು ಕೂಡ ವಿಸ್ಮಯಳ ಗಮನಕ್ಕೆ ಬರಲಾರಂಭಿಸಿ ಈ ವಿಲಕ್ಷಣ ತಾಯಿ ಮಗ ಇಬ್ಬರನ್ನು ಕೂಡ ಸೈಕೋಗಳು ಅಂತ ತೀರ್ಮಾನ ಮಾಡಿದ್ಲು ವಿಸ್ಮಯ. ಇನ್ನು ದಿನೇ ದಿನೇ ಕಿರಣ್ನ ನಡವಳಿಕೆ ಉಗ್ರ ಸ್ವರೂಪವನ್ನ ಪಡೀತಾ ಹೋಯ್ತು. ತನ್ಮೇಲೆ ಯಾವತ್ತೂ ಕೂಡ ಕೈ ಮಾಡದ ಕಿರಣ್ ಕ್ರಮೇಣ ಬೈಯುವುದ್ರ ಜೊತೆಗೆ ಹೊಡೆಯಲು ಕೂಡ ಮುಂದಾದಾಗ ಮೊದಲ ಬಾರಿಗೆ ಅವನಲ್ಲಿ ಒಬ್ಬ ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿಯನ್ನ ಕಂಡ ವಿಸ್ಮಯ ದಿಗ್ಭ್ರಾಂತಳಾಗಿದ್ಲು.
ವಿನಾಕಾರಣ ಬೈಯುವುದು, ಚಿಕ್ಕ ಪುಟ್ಟ ವಿಷಯಗಳಿಗೂ ಕೈ ಮಾಡೋದು ಸಾಮಾನ್ಯವಾಗಿ ಹೋಯಿತು. ಆಕೆ ತಾನೇ ಇದನ್ನೆಲ್ಲ ಎಲ್ಲಿವರೆಗೂ ಸಹಿಸಿದಾಳೆ. ಒಮ್ಮೆ ಇದನ್ನೆಲ್ಲ ತನ್ನ ತಾಯಿಯ ಬಳಿ ಹೇಳುತ್ತಾ ವಿಸ್ಮಯ ತನ್ನ ಅಳಲನ್ನ ತೋಡಿಕೊಳ್ಳುತ್ತಾಳೆ ಕೂಡ. ಅತ್ತ ತಾಯಿ ತನ್ನ ಮಗ ವಿಜಿತ್ಗೆ ಇದನ್ನೆಲ್ಲ ತಿಳಿಸಿದಾಗ ವಿಜಿತ್ ಕೂಡ ಈ ವಿಷಯವನ್ನು ತಿಳಿದು ಬಹಳ ಡಿಸ್ಟರ್ಬ್ ಆಗ್ತಾನೆ. ಆತ ಕೂಡಲೇ ತನ್ನ ತಂದೆ ತಾಯಿಯ ಜೊತೆಯಲ್ಲಿ ವಿಸ್ಮಯಳ ಮನೆಗೆ ಬರ್ತಾನೆ. ಬಂದು ನೇರವಾಗಿ ಕಿರಣ್ ಯಾಕೆ ನನ್ನ ತಂಗಿಗೆ ಹಿಂಸೆಯನ್ನ ಕೊಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಾನೆ. ಆತನ ಪ್ರಶ್ನೆ ನ್ಯಾಯವಾಗಿ ಇದ್ರೂ ಕೂಡ ಕಿರಣ್ ಅದಕ್ಕೆ ಸೊಪ್ಪು ಹಾಕ್ತೆ ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ಅಂತ ಆತನ ಕೊರಳಪಟ್ಟಿಯನ್ನ ಹಿಡಿದು ಅಸಭ್ಯವಾಗಿ ವರ್ತಿಸ್ತಾನೆ. ಆಗ ಇಬ್ಬರ ನಡುವೆ ವಾಗ್ವಾದವೇ ನಡೆಯುತ್ತೆ. ಮುಂದೆ ಹಲವಾರು ದಿನ ವಿಜಿತ್ ಹಾಗೂ ಕಿರಣ್ ನಡುವೆ ವಾಗ್ಸಮರ ನಡೀತಾನೆ ಇತ್ತು. ಇತ್ತ ಕಿರಣ್ ವಿಸ್ಮಯಳಿಗೆ ನೀನು ನಿನ್ ಮನೆಯವರನ್ನ ಕರೆಸಿ ನನಗೆ ಹೊಡೆಸ್ತೇ ಅಲ್ಲ ಅಂತ ಬೆದರಿಕೆ ಹಾಕಿ ಇನ್ನಷ್ಟು ದೈಹಿಕ ಹಿಂಸೆಯನ್ನು ನೀಡೋದಕ್ಕೆ ಮುಂದಾಗ್ತಾನೆ. ವಿಜಿತ್ ಈ ಬಾರಿ ತಂಗಿ ವಿಸ್ಮಯಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಷ್ಟೇ ಅಲ್ಲ, ಕಿರಣ್ ನಿಂದ ಪ್ರತಿನಿತ್ಯವೂ ಕೂಡ ದೈಹಿಕ ಹಾಗೂ ಮಾನಸಿಕ ಹಲ್ಲೆಗೆ ಒಳಗಾಗಿದ್ದಂತಹ ವಿಸ್ಮಯಳಿಗೆ ಧೈರ್ಯವನ್ನ ಹೇಳಿ ಆಕೆಗೆ ಹಿಂಸೆ ನೀಡಿದ ಕಿರಣ್ ಮೇಲೆ ಬೆದರಿಕೆ ಹಾಗೂ ಹಲ್ಲೆ ಆರೋಪದಡಿ ಒಂದು ಕೇಸನ್ನು ಕೂಡ ಫೈಲ್ ಮಾಡ್ತಾನೆ. ಇಲ್ಲಿ ವಿಜಿತ್ ಸರಿಯಾದದನ್ನೇ ಮಾಡಿದ್ದ. ಇದು ಕಿರಣ್ನ ಮೇಲಾಧಿಕಾರಿಗಳವರೆಗೂ ತಲುಪಿ ಅವರು ಕಿರಣ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಇಲ್ಲಿ ಈ ದೂರು FIR ವರೆಗೂ ಹೋದ್ರೆ ತನ್ನ ಕೆಲಸಕ್ಕೆ ಕುತ್ತು ಬರುತ್ತೆ ಅಂತ ತಿಳಿದಿದ್ದ ಕಿರಣ್ ವಿಸ್ಮಯಗೆ ತಿಳಿಸಿ ಈ ಕೇಸನ್ನ ಹಿಂಪಡೆಯುವಂತೆ ಕೇಳ್ಕೊಳ್ತಾನೆ. ಕಡೆಗೆ ಇದು ಉನ್ನತ ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಸೆಟಲ್ಮೆಂಟ್ಗೆ ಕೂರುತ್ತೆ. ಆಗ ಅವರು ತಮ್ಮ ಮನೆ ಮಗಳನ್ನ ಯಾವುದೇ ರೀತಿ ತೊಂದರೆ ನೀಡದೆ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಕೇಸನ್ನ ಹಿಂಪಡೆಯೋದಾಗಿ ಅವರು ಹೇಳ್ತಾರೆ. ಇನ್ನು ಆಕೆ ಅಣ್ಣ ವಿಜಿತ್ ಕೂಡ ತನ್ನ ತಂಗಿಯನ್ನ ಚೆನ್ನಾಗಿ ನೋಡಿಕೊಂಡ್ರೆ ಆಕೆ ಹೆಸರಲ್ಲಿರುವಂತಹ ಪಿತ್ರಾರ್ಜಿತ ಸೊತ್ತನ್ನೆಲ್ಲ ಕಿರಣ್ಗೆ ಬರೆದು ಕೊಡಲು ಸಿದ್ಧ ಅಂತ ತಿಳಿಸಿ ತನ್ನ ಹೃದಯ ವೈಶಾಲ್ಯತೆಯನ್ನ ಮೆರಿತಾನೆ. ಉನ್ನತಾಧಿಕಾರಿಗಳ ಎಚ್ಚರಿಕೆ ಹಾಗೂ ವಿಸ್ಮಯಳ ಪರಿವಾರದವರ ಆದೇಶಗಳಿಗೆ ಆ ಕ್ಷಣ ಕಿರಣ್ ಹಾಗೂ ಆತನ ಕಡೆಯವರು ಒಪ್ಪಿ ತಲೆಯಾಡಿಸ್ತಾರೆ. ತಮ್ಮ ಷರತ್ತುಗಳಿಗೆ ಒಪ್ಪಿದ್ದಾರೆಂಬ ಒಂದೇ ಒಂದು ಕಾರಣದಿಂದಾಗಿ ವಿಸ್ಮಯಳ ತಾಯಿ ತಮ್ಮ ಮಗಳನ್ನ ಅವ್ರ ಮನೆಗೆ ಕಳಿಸ್ಕೊಡ್ತಾರೆ. ಆದ್ರೆ ಆಕೆಯ ಬದುಕಿನ ಸಂಕಷ್ಟ ಇಷ್ಟಕ್ಕೆ ಕೊನೆಗೊಳ್ಳೋದಿಲ್ಲ. ಆಕೆ ತಮ್ಮ ಮನೆಗೆ ಬರುವುದನ್ನೇ ಕಾಯ್ತಿದ್ದ ಕಿರಣ್ ಹಾಗೂ ಆತನ ಮನೆಯವರು ಪುನಃ ತಮ್ಮ ಹಳೆಯ ವರಸೆ ತೋರಿಸೋದಕ್ಕೆ ಮುಂದಾಗ್ತಾರೆ. ಮೊದಲು ಅವರು ವಿಸ್ಮಯಳ ಮೊಬೈಲ್ ಅನ್ನ ಕಸ್ತು ಆಕೆಗೂ ಆಕೆಯ ಮನೆಯವ್ರಿಗೂ ಯಾವ ವಿಧವಾದ ಸಂಪರ್ಕವೂ ಇರದಂತೆ ಮಾಡುವ ಅವರು ಆಕೆ ಹೊರಗೆಲ್ಲೂ ಕೂಡ ಹೋಗಬಾರದು ಅಂತ ತಮ್ಮ ಮನೆಗೆ ಬೀಗ ಜಡಿದು ಆಕೆಯನ್ನ ನಿಂದಿಸುತ್ತಾ ಆಕೆ ಮೇಲೆ ಸದಾ ದೈಹಿಕ ಹಲ್ಲೆ ಮಾಡ್ತಾ ಹಿಂಸೆಯನ್ನ ನೀಡೋದಕ್ಕೆ ಶುರು ಮಾಡಿದ್ರು. ಅವರ ದೌರ್ಜನ್ಯ ಸಹಿಸದ ವಿಸ್ಮಯ ಇದೀಗ ಮತ್ತೆ ತಾಯಿಗೆ ಈ ಸಂಗತಿ ತಿಳಿಸಿ ತನಗೆ ಈ ಬದುಕು ಬೇಡ, ನಾನಿನ್ನ ಸಾಯುವೆಂತ ಖಿನ್ನಳಾಗಿ ನುಡಿತಾಳೆ. ಮಗಳನ್ನ ಸಂತೈಸುವ ಆಕೆ ಮನೆಯವರು ಈಗ ನಿಜಕ್ಕೂ ಅಸಹಾಯಕರಾಗಿದ್ರು. ಒಂದ್ಸಾರಿ ವಿಸ್ಮಯಳ ಮನೆಯವರು ತಮ್ಮ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಅಳಿಯ ಮಗಳನ್ನ ಆಹ್ವಾನಿಸ್ತಾರೆ. ಅಲ್ಲಿಗೆ ಬಂದ ಕಿರಣ್ ಸಭೆಯಲ್ಲಿ ಚೆನ್ನಾಗಿ ಕುಡಿದು ದಾಂಧಲೆಯನ್ನ ಮಾಡಿ ಪತ್ನಿಗೆ ಎಲ್ಲರ ಎದುರು ಹಿಗ್ಗಮುಗ್ಗ ಥಳಿಸಿದ್ದ. ಆಗ ಅದನ್ನ ಕಣ್ಣಾರೆ ನೋಡಿ ಹೈರಾಣಾದ ವಿಸ್ಮಯಳ ತಂದೆ ತ್ರಿವಿಕ್ರಮನ್ ಕಿರಣ್ಣನ್ನ ಧಿಕ್ಕರಿಸ್ತಾರೆ. ನೀನು ಬೇಡವೇ ಬೇಡ, ನಿನ್ ಸಹವಾಸ ಸಾಕು, ನಿನ್ ಜೊತೆ ಮಗಳ ಮದುವೆ ನಡೆಸ್ಕೊಟ್ಟಿದ್ದು ಒಂದು ಕೆಟ್ಟ ಕನಸು ಅಂತ ಇದನ್ನ ಇಲ್ಲಿಗೆ ಕೊನೆಗೊಳಿಸ್ತೀವಿ. ನಮ್ ಕಣ್ಣಿದ್ರೆ ಇಷ್ಟು ವಿಕೃತವಾಗಿ ವರ್ತಿಸುವ ನೀನು ಇನ್ನು ನಿನ್ ಮನೆಯಲ್ಲಿ ಯಾವ ಪರಿ ಮಗಳಿಗೆ ಹಿಂಸೆ ಕೊಟ್ಟಿರ್ಬೇಕು, ನಿನಗೊಂದು ದೊಡ್ಡ ನಮಸ್ತೆ ಅಂತ ಹೇಳಿ ಅವರು ಮಗಳನ್ನ ತಮ್ಮ ಮನೆಯಲ್ಲೇ ಇಟ್ಕೊಳ್ಳೋದಿಕ್ಕೆ ನಿರ್ಧರಿಸ್ತಾರೆ. ಈ ಘಟನೆಯ ಬಳಿಕ ವಿಸ್ಮಯ ತನ್ನ ಮನೆಯಲ್ಲಿ ತನ್ನ ಪೋಷಕರ ಜೊತೆ ಉಳಿತಾಳೆ. ಇತ್ತ ಕಿರಣ್ನ ವಿಕೃತತೆ ಅವನ ಇಲಾಖೆಯವರಿಗೂ ಗೊತ್ತಾಗಿ ಒಂದ್ಸಾರಿ ಎಚ್ಚರಿಕೆ ಕೊಟ್ಟರು ಕೂಡ ಇವನದ್ದು ಅತಿಯಾಯ್ತು ಅಂತ ಅವರು ಕೂಡ ಕಿರಣ್ನ ಮೇಲೆ ಅಸಮಾಧಾನಿತರಾಗ್ತಾರೆ. ಒಂದಷ್ಟು ದಿನಗಳ ಬಳಿಕ ವಿಸ್ಮಯ ತನ್ನ ಕಾಲೇಜು ಓದನ್ನ ಮುಂದುವರಿಸುವ ಸಲುವಾಗಿ ಪರೀಕ್ಷಾ ಶುಲ್ಕವನ್ನ ಕಟ್ಟೋದಿಕ್ಕೆ ತನ್ನ ಕಾಲೇಜಿಗೆ ಹೋಗ್ತಾ ಇದ್ದಾಗ ಆಕೆಯನ್ನ ಅಡ್ಡಗಟ್ಟಿದ ಕಿರಣ್ ಹುಸಿ ಕ್ಷಮಾಪಣೆ ಕೇಳಿ ಇನ್ಯಾವತ್ತೂ ಕೂಡ ನಾನು ಈ ರೀತಿ ಮಾಡೋಲ್ಲ ಅಂತ ಬೇಡ್ಕೊಳ್ತಾ ಆಕೆಯನ್ನ ನಂಬಿಸಿ ತನ್ನ ಮನೆಗೆ ಬಲವಂತವಾಗಿ ಕರ್ಕೊಂಡು ಹೋಗ್ತಾನೆ. ಆಗ ವಿಸ್ಮಯ ಅಸಹಾಯಕಳಾಗಿ ಬೇರೆ ದಾರಿನೇ ಇಲ್ಲದೆ ಕಿರಣ್ ಜೊತೆ ಹೋಗ್ಬೇಕಾಗುತ್ತೆ. ಹಾಗೆ ಹೋದ ಒಂದಷ್ಟು ದಿನಗಳ ಕಾಲ ಎಲ್ಲವೂ ಕೂಡ ಚೆನ್ನಾಗೇನೆ ಇತ್ತು. ಆದ್ರೆ ಕಿರಣ್ನ ಧನದಾಹ ಪುನಃ ಚಿಗುರೊಡೆಯುತ್ತೆ. ಅವನು ಈ ಸಲ ಕಾರುಗಳ ಬದಲಿಗೆ ಹಣದ ಬೇಡಿಕೆ ಇಡ್ತಾನೆ. ಹೇಗೋ ವಿಸ್ಮಯಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಏನ್ ಕೇಳಿದ್ರು ಕೊಡ್ತಾರೆ ಅಂತ ಅವನಿಗೆ ಗೊತ್ತಿತ್ತು. ಅದನ್ನೇ ಬಂಡವಾಳ ಮಾಡ್ಕೊಂಡಂತಹ ಕಿರಣ್ ಈಗ ಅವರನ್ನ ಹಣಕ್ಕಾಗಿ ಪಿಡಿಸೋದಿಕ್ಕೆ ಶುರು ಮಾಡದ. ನಮ್ಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ವಿಸ್ಮಯಳ ಮನೆಯವರು ಕೇಳ್ಕೊಳ್ತಾರೆ. ನನಗೆ ಹಣ ಕೊಡೋದಿಕ್ಕೆ ಅವರು ಸಮಯ ಕೇಳಿದ್ದೇನೆ ದೊಡ್ಡ ಅಪರಾಧ ಎಂಬಂತೆ ಕೋಪಗ್ರಸ್ತನಾದ ಕಿರಣ್ ಹಾಗೂ ಆತನ ಮನೆಯವರು ಇತ್ತ ವಿಸ್ಮಯಳಿಗೆ ಚಿತ್ರ ವಿಚಿತ್ರ ಹಿಂಸೆಗಳನ್ನ ಕೊಡ್ತಾರೆ. ಈಕೆ ಜುಟ್ ಹಿಡಿದು ಗೋಡೆಗೆ ಅಪ್ಪಳಿಸುವುದು, ಮೈಕೈ ಸುಡುವುದು, ಬೆಲ್ಟ್ನಿಂದ ಹೊಡೆಯೋದು, ಇವೆಲ್ಲ ಹಿಂಸೆಗಳಿಂದ ವಿಸ್ಮಯಳ ದೇಹದ ಮೇಲೆ ಗಾಯದ ಗುರುತುಗಳು ಹೆಚ್ಚಾಗ್ತಾ ಹೋದವು. ಆಕೆ ಪುನಃ ಈ ಸಂಗತಿಯನ್ನ ತನ್ನ ತಾಯಿಗೆ ತಿಳಿಸಿ ಕಣ್ಣೀರು ಹಾಕ್ತಾಳೆ. ಇವರೆಲ್ಲ ಮನುಷ್ಯ ಅಲ್ಲ, ಇವರು ಮೃಗಗಳು. ನನ್ನನ್ನ ಹೊಡೆದು ಬಡಿದು ಸಾಯಿಸ್ತಿದ್ದಾರೆ. ನಾನೀಗ ಇವ್ರಿಗೆಲ್ಲ ಹೆದರಿ ಬಾತ್ರೂಮ್ ಅಲ್ಲಿ ಕೂತು ಮಾತಾಡ್ತಾ ಇದ್ದೀನಿ. ಅವ್ರಿಗೆ ಈಗ ಅರ್ಜೆಂಟ್ ಆಗಿ 25 ಲಕ್ಷ ರೂಪಾಯಿ ಹಣ ಬೇಕಂತೆ, ದಯಮಾಡಿ ಬೇಗನೆ ಕೊಡಿ, ಇಲ್ವಾದ್ರೆ ನನ್ನ ಪ್ರಾಣವನ್ನ ಇವರೆಲ್ಲ ಸೇರಿ ತೆಗೆಯೋದು ಖಚಿತ ಅಂತ ವಿಸ್ಮಯ ತನ್ನ ತಾಯಿಗೆ ತಿಳಿಸ್ತಾಳೆ. ನಂತರ ವಿಸ್ಮಯಳ ತಾಯಿ ಆ 25 ಲಕ್ಷ ರೂಪಾಯಿ ಹಣದ ಬೇಡಿಕೆಯನ್ನ ವಿಜಿತ್ಗೆ ತಿಳಿಸ್ತಾರೆ. ಆಗ ಅವರು ಒಂದು ಫ್ಲಾಟ್ ಅನ್ನ ಮಾರಿ ಅದರಿಂದ ಬಂದ ಹಣವನ್ನ
ಕಿರಣ್ ಮನೆಯವರಿಗೆ ಕೊಡಬೇಕು ಅಂತ ತೀರ್ಮಾನಿಸ್ತಾರೆ. ಆದರೆ ಜೂನ್ 21 ಬೆಳಗ್ಗೆ ವಿಸ್ಮಯ ತನ್ನ ಪತಿಯ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿ ಸತ್ತಳೆಂಬ ಸುದ್ದಿ ಎಲ್ಲೆಡೆಯೂ ವೈರಲ್ ಆಗಿತ್ತು. ಈ ಭಯಂಕರ ಸಿಡಿಲಿನಂತಹ ಸುದ್ದಿ ಕೇಳಿ ಆಘಾತಕ್ಕೊಳಗಾದ ಆಕೆಯ ಮನೆಯವರು ಅಲ್ಲಿಗೆ ದೌಡಾಯಿಸ್ತಾರೆ. ಮಗಳ ಮೈಮೇಲಿದ್ದ ಅಸಹಜ ಗಾಯದ ಗುರುತುಗಳನ್ನ ನೋಡಿ ದಿಗ್ಭ್ರಾಂತರಾಗ್ತಾರೆ. ಇತ್ತ ಕಿರಣ್ ಕೂಡ ಎಲ್ರಿಗೂ ಇದು ಆತ್ಮಹತ್ಯೆ ಅಂತಾನೆ ಹೇಳ್ತಿದ್ದ. ಅವನ ಮಾತಲ್ಲಿ ಪತ್ನಿಯನ್ನ ಕಳೆದುಕೊಂಡ ನೋವಾಗ್ಲಿ ಬೇಸರವಾಗ್ಲಿ ಕಿಂಚಿತ್ತೂ ಇರಲಿಲ್ಲ. ಕೂಡಲೇ ವಿಸ್ಮಯಳ ದೇಹವನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಕಿರಣ್ ಒಬ್ಬ ಸೈಕೋ, ಅವನು ಮನುಷ್ಯನೇ ಅಲ್ಲ. ಅಂತಹವನು ಪೊಲೀಸ್ ಇಲಾಖೆಗೆ ಅನರ್ಹ. ಕಟ್ಟಿಕೊಂಡ ಪತ್ನಿಗೆ ಚಿತ್ರಹಿಂಸೆ ನೀಡಿ ಇವರೇ ಆಕೆಯನ್ನ ಮುಗಿಸಿದ್ದಾರೆ. ಇವರ ಬಂಧನವಾಗಲೇಬೇಕು ಅಂತ ವಿಜಿತ್ ಹಾಗೂ ತ್ರಿವಿಕ್ರಮನ್ ಮೀಡಿಯಾ ಹಾಗೂ ಇಲಾಖೆಗೆ ಒತ್ತಡ ತರ್ತಾರೆ. ಅಲ್ಲಿನ ಎಲ್ಲ ಸ್ತ್ರೀಪರ ಸಂಘ ಸಂಸ್ಥೆಗಳು ಹಾಗೂ ಮಾಧ್ಯಮಗಳು ಕೂಡ ವಿಸ್ಮಯರ ಪರ ನಿಂತು ಕಿರಣ್ ಎಂಬ ಮೃಗದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ. ಈ ವರದಕ್ಷಿಣೆ ಅನ್ನುವುದು ಬ್ಯಾನ್ ಆಗಿದ್ರೂ ಕೂಡ ಅದರ ಪರಿಪಾಠವನ್ನ ಸಾಕಷ್ಟು ಮುಂದುವರಿದ ಕುಟುಂಬಗಳೇ ಪಾಲಿಸ್ತಾ ಇರೋದು ಖೇದದ ಸಂಗತಿ ಅಂತ ಅಲ್ಲಿ ಚರ್ಚೆಗಳಿದ್ವು. ಗೊತ್ತಿದ್ದು ಗೊತ್ತಿಲ್ಲದೆಯೋ ಇಂತಹ ಒಂದು ಅಮಾನುಷ ಪ್ರಕರಣಗಳಿಗೆ ಇವತ್ತಿನ ಸಮಾಜವೇ ಪ್ರೇರಣೆಯನ್ನ ನೀಡ್ತಾ ಇದೆ. ಧನದಾಹಿ ಗಂಡ ಹಾಗೂ ಅತ್ತೆಯ ಕ್ರೌರ್ಯಕ್ಕೆ ಒಂದು ಮುಗ್ಧ ಜೀವ ಇಲ್ಲಿ ದಾರುಣವಾಗಿ ಬಲಿಯಾಗಬೇಕಾದದ್ದು ಮಾತ್ರ ಅತ್ಯಂತ ವಿಷಾದದ ಮತ್ತು ನೋವಿನ ಸಂಗತಿ. ಕಿರಣ್ನಂತಹ ದುಷ್ಟರಿಗೆ ಯಾವ ಬಗೆಯ ಶಿಕ್ಷೆ ಆಗಬೇಕು ಅಂತ ನೀವೆಲ್ಲ ಬಯಸ್ತೀರಾ? ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.